ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಲಿಯುಗ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಹಿಂದಿರುಗುತ್ತೇವೆ. ಆದರೆ ರಾಯರ ಮಹಿಮೆಯನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಾವು ಮಂತ್ರಾಲಯದ ಸುತ್ತಮುತ್ತಲಿರುವ ಈ ಮಹತ್ವದ ಸ್ಥಳಗಳನ್ನು ನೋಡಲೇಬೇಕು. ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮುಗಿಸಿಕೊಂಡ ಬಂದ ಮೇಲೆ ದೇವಸ್ಥಾನದ ಮುಖ್ಯ ದ್ವಾರದಲ್ಲೇ ತುಂಬ ಪ್ಯಾಸೆಂಜರ್ ಆಟೋಗಳ ಸೌಲಭ್ಯ ಇರುತ್ತದೆ. ಒಬ್ಬರಿಗೆ ಕೇವಲ 150 ರೂಪಾಯಿಗಳನ್ನು ಚಾರ್ಜ್ ಮಾಡಿ ಅಭಯ ಆಂಜನೇಯ ದೇವಸ್ಥಾನ, ಬಿಚ್ಚಾಲೆ, ಗುರು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡಿದ ಕಟ್ಟೆ, ಅಪ್ಪಣ್ಣಾಚಾರ್ಯರು ವಾಸಿಸಿದ ಮನೆ ಹಾಗೆ ಪಂಚಮುಖಿ ಆಂಜನೇಯ ದೇವಸ್ಥಾನಗಳನ್ನು ತೋರಿಸುತ್ತಾರೆ. ಮೊದಲಿಗೆ ನಾವು ಮಂತ್ರಾಲಯದ ಪಕ್ಕದಲ್ಲೇ ಇರುವ ಹಾಗೆ ತುಂಬ ಪ್ರಸಿದ್ಧಿ ಹೊಂದಿರುವ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ನೂತನವಾಗಿ ನಿರ್ಮಾಣವಾದರೂ ಬಹಳ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಬೃಹತ್ ಆಂಜನೇಯನ ಮೂರ್ತಿ ನೋಡುಗರನ್ನು ಬೆರಗುಗೊಳಿಸುತ್ತದೆ. ಹೆಸರೇ ಹೇಳುವಂತೆ ಅಭಯ ಹಸ್ತವನ್ನು ಹೊಂದಿರುವ ಈ ಸ್ವಾಮಿಯು ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆ. AI ಸಹಾಯದಿಂದ ನಾನೊಂದು ರಾಯರ ಸಾಂಗ್ ಮಾಡಿದ್ದೇನೆ, ಕೇಳಿ ಸ್ನೇಹಿತರೆ. ತುಂಗಾ ನದಿಯ ತೀರದಲ್ಲಿ ಕಾಣುತ್ತಿವೆ ಬೃಂದಾವನ, ರಾಯ ನಿನ್ನ ದರ್ಶನದಿಂದ ಪಾವನ ನಮ್ಮ ಜೀವನ. ನಂಬಿದ ಜನರ ಕೈ ಬಿಡದಂತ ದೈವ ನೀನು ರಾಘವೇಂದ್ರ, ಕಷ್ಟ ಕಳೆದು ಸುಖ ನೀಡುವ. ಸಾಂಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇವಾಗ ನಿಮ್ಗೇನು ಕಾಣಿಸ್ತಿದೆ, ಇದು ರಾಯರು ಉಪಯೋಗಿಸುತ್ತಿದ್ದ ಒರಳು ಕಲ್ಲು. ಇವಾಗ ಕಾಣಿಸ್ತಿರೋರು ಅಪ್ಪಣ್ಣಾಚಾರ್ಯರು, ಅವರ ಮುಂದೆ ಕೂತಿರೋರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ನೀನೆ ನಮಗೆ ಆಧಾರವೆಂದ ರಾಘವೇಂದ್ರ, ಗುರು ರಾಘವೇಂದ್ರ, ನೀನೇ ನಮ್ಮಯ ಆಧಾರ. ರಾಘವೇಂದ್ರ, ಗುರು ರಾಘವೇಂದ್ರ, ನೀನೇ ನಮ್ಮಯ ಆಧಾರ. ರಾಘವೇಂದ್ರ ತುಂಗಾಭದ್ರಾ ನದಿಯ ತೀರದಲ್ಲೇ ಇರುವ ಈ ಜಾಗ ಅತ್ಯಂತ ಶಕ್ತಿಶಾಲಿಯಾದ ಕ್ಷೇತ್ರ. ಯಾಕಂತಂದರೆ ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನ ತಲುಪಿದ ನಂತರ ಅಪ್ಪಣ್ಣಾಚಾರ್ಯರು ತುಂಬ ದುಃಖಿತರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಏಕಶಿಲೆಯಲ್ಲೇ ಅಂದರೆ ಒಂದೇ ಕಲ್ಲಿನಲ್ಲಿ ಗುರುರಾಯರ ಬೃಂದಾವನವು ಇಲ್ಲಿ ಪ್ರತ್ಯಕ್ಷವಾಯಿತೆಂದು ನಂಬಲಾಗುತ್ತದೆ. ಇವಾಗ ನಿಮ್ಗೇನು ಕಾಣಿಸ್ತಿದೆ, ಇದೇ ಕಟ್ಟೆಯ ಮೇಲೆ ಕುಳಿತು ಗುರುರಾಯರು ಗಂಟೆಗಟ್ಟಲೆ ಜಪ ಮಾಡುತ್ತಿದ್ದರಂತೆ. ಈ ಜಾಗದಲ್ಲಿರುವ ಪ್ರಶಾಂತತೆಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಬಿಚ್ಚಾಲೆಯಲ್ಲಿ ನಾವು ದರ್ಶನ ಮಾಡಲೇಬೇಕಾದ ಮತ್ತೊಂದು ಶಕ್ತಿ ದೇವತೆ ಶ್ರೀ ಬಿಚ್ಚಾಲಮ್ಮ. ಇತಿಹಾಸದ ಪ್ರಕಾರ ರಾಯರು ಬಿಚ್ಚಾಲೆಗೆ ಬಂದಾಗ ಮೊದಲು ಈ ಶಕ್ತಿ ದೇವತೆಯ ಅನುಮತಿ ಪಡೆದು ನಂತರವಷ್ಟೇ ಇಲ್ಲಿ ನೆಲೆಸಿದರು ಎಂದು ಹೇಳಲಾಗುತ್ತದೆ. ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಏನಂತಂದರೆ, ಈ ದೇವಸ್ಥಾನದ ಕಟ್ಟಡವನ್ನು ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ಕಟ್ಟಲಾಗಿದೆಯಂತೆ. ಗುರುರಾಯರ ಅನುಗ್ರಹ ಪಡೆಯಲು ಬರುವ ಭಕ್ತರು ಬಿಚ್ಚಾಲಮ್ಮನವರ ದರ್ಶನ ಪಡೆದರೆ ಯಾತ್ರೆ ಪೂರ್ಣವಾಗುತ್ತದೆ ಎಂಬುದು ಇಲ್ಲಿಗೆ ಬರೋ ಭಕ್ತಾದಿಗಳ ನಂಬಿಕೆ. ಅಮ್ಮನವರ ದರ್ಶನ ಪಡೆದು ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇದು ಗುರುರಾಯರ ಪರಮ ಭಕ್ತರಾದ ಅಪ್ಪಣ್ಣಾಚಾರ್ಯರು ವಾಸವಿದ್ದ ಪವಿತ್ರ ಭೂಮಿ. ಇಲ್ಲಿ ನೀವು ನೋಡುತ್ತಿರುವ ಈ ಹಳೆಯ ಮನೆ ಸಾಕ್ಷಾತ್ ಅಪ್ಪಣ್ಣಾಚಾರ್ಯರದ್ದು. ರಾಯರ ಮತ್ತು ಅಪ್ಪಣ್ಣಾಚಾರ್ಯರ ಸ್ನೇಹ ಮತ್ತು ಭಕ್ತಿಗೆ ಸಾಕ್ಷಿಯಾದ ಜಾಗವಿದು. ಇರುವಾಗ ಭಯವೇಕೆ ನನಗೆ, ತಾಯಿ ಮಡಿಲ ಸುಖವು ಸಿಗುವುದು ಇಲ್ಲಿ ಹೇಗೆ.
ಸದ್ದು ಹೃದಯದ ಬಡಿತ ಎಲ್ಲವೂ ನಿನ್ನ ನಾಮ ಸ್ಮರಣೆ. ರಾಘವೇಂದ್ರ ನನ್ನ ಜೀವ, ರಾಘವೇಂದ್ರ ನನ್ನ ಭಾವ. ಶಾಂತಿ. ಇಲ್ಲಿಗೆ ನೀವು ಬಂದಾಗ ತಪ್ಪದೆ ಬದನೆಕಾಯಿ ಬಜ್ಜಿನ ಒಂದು ಸಲ ತಿನ್ನಿ. ಹಾಗೆ ಬೇರೆ ಹಣ್ಣುಗಳು ಕೂಡ ಇರುತ್ತೆ, ಅದನ್ನು ಒಂದು ಸಲ ಟ್ರೈ ಮಾಡಿ. ತುಂಬ ರುಚಿಯಾಗೆ ಶುಚಿಯಾಗಿರುತ್ತೆ. ಈಗ ನಾವು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಪಂಚಮುಖಿ ಆಂಜನೇಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಸ್ಥಳ ಕೇವಲ ದೇವಸ್ಥಾನವಲ್ಲ, ಇದೊಂದು ಅದ್ಭುತವಾದ ನೈಸರ್ಗಿಕ ಗುಹೆ. ಗುರುರಾಯರು ಇಲ್ಲಿ ಸುಮಾರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು. ಅವರ ತಪಸ್ಸಿಗೆ ಮೆಚ್ಚಿ ಹನುಮಂತನು ಪಂಚಮುಖ ರೂಪದಲ್ಲಿ, ಅಂದರೆ ಹನುಮ, ಹಯಗ್ರೀವ, ನರಸಿಂಹ, ಗರುಡ ಹಾಗೆ ವರಹ ರೂಪದಲ್ಲಿ ದರ್ಶನ ನೀಡಿದ ಪುಣ್ಯಕ್ಷೇತ್ರವಿದು. ನಂತರ ರಾಯರು ತಮಗೆ ಕಂಡ ಆಂಜನೇಯ ಸ್ವಾಮಿಯ ಪಂಚಮುಖಿ ರೂಪವನ್ನು ತಾವು ತಪಸ್ಸು ಮಾಡುತ್ತಿದ್ದ ಬಂಡೆಯ ಮೇಲೆ ಚಿತ್ರಿಸುತ್ತಾರೆ. ಇವಾಗ ನಿಮಗೇನು ಕಾಣಿಸ್ತಿದೆ, ಇದು ಆಂಜನೇಯ ಸ್ವಾಮಿಗೆ 5 ವರ್ಷಗಳಿಗೊಮ್ಮೆ ಭಕ್ತಾದಿಗಳು ಪಾದರಕ್ಷೆಗಳನ್ನು ಮಾಡಿಕೊಡುತ್ತಾರೆ. ದೇಗುಲದ ಹಿಂಭಾಗ ಕಾಣಸಿಗುವ ಕಲ್ಲಿನ ರೂಪದಲ್ಲಿರುವ ಹಾಸಿಗೆ ಮತ್ತು ದಿಂಬುಗಳು ಪುಷ್ಪಕ ವಿಮಾನ ನೋಡುಗರನ್ನು ಅಚ್ಚರಿಗೊಳಿಸುತ್ತವೆ. ಮಂತ್ರಾಲಯಕ್ಕೆ ಹೋದರೆ ರಾಯರ ದರ್ಶನ ಮುಗಿಸಿ ಎಲ್ಲರೂ ಹೋಗೋದು ಪಂಚಮುಖಿ ಪ್ರಾಣದೇವರ ಬಳಿ. ಆದರೆ ಇಲ್ಲಿರುವ ಈ ಶಕ್ತಿ ದೇವತೆ ಬಗ್ಗೆ ನಿಮಗೆ ಗೊತ್ತಾ? ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲೇ ಇರುವ ಆಂಜನೇಯನ ರಕ್ಷಕಿ ಶ್ರೀ ಲಕ್ಷ್ಮೀ ಎರಕಲಾಂಬ ದೇವಿ. ಈ ಗುಹೆಯ ಒಳಗಡೆ ಹೋದರೆ ನಮಗೊಂದು ವಿಶೇಷ ದರ್ಶನ ಕಾದಿರುತ್ತೆ. ಅವರೇ ಶ್ರೀ ಲಕ್ಷ್ಮೀ ಎರಕಲಾಂಬ ದೇವಿ, ಈ ಪಂಚಮುಖಿ ಕ್ಷೇತ್ರದ ಕ್ಷೇತ್ರಪಾಲಕಿ. ಹನುಮಂತನು ತಪಸ್ಸು ಮಾಡುವಾಗ ಯಾವುದೇ ವಿಘ್ನ ಬಾರದಂತೆ ಕಾಪಾಡಿದ ತಾಯಿ ಇವಳು ಅನ್ನೋದು ಭಕ್ತರ ನಂಬಿಕೆ. ನೀವು ಮುಂದಿನ ಸಲ ಮಂತ್ರಾಲಯಕ್ಕೆ ಹೋದಾಗ ಪಂಚಮುಖಿ ಆಂಜನೇಯನ ಜೊತೆಗೆ ಈ ಎರಕಲಾಂಬ ದೇವಿಯ ದರ್ಶನ ಪಡೆಯೋದನ್ನು ಮರಿಬೇಡಿ. ಇಲ್ಲಿಗೆ ಆಟೋದವರು ನಮಗೆ ಹೇಳಿದ ಎಲ್ಲ ಸ್ಥಳಗಳನ್ನು 3 ಗಂಟೆಯ ಸಮಯದಲ್ಲಿ ತೋರಿಸಿ ವಾಪಸ್ಸು ನಮ್ಮನ್ನು ರಾಘವೇಂದ್ರ ಮಠದ ಹತ್ರ ಬಿಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮಂತ್ರಾಲಯಕ್ಕೆ ಹೋದಾಗ ಕೇವಲ ಮಠಕ್ಕೆ ಸೀಮಿತವಾಗದೆ ರಾಯರ ಹೆಜ್ಜೆ ಗುರುತುಗಳಿರುವ ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಈ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿರೋ ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಈ ಪೈಕಿ ನಿಮಗೆ ಯಾವ ಸ್ಥಳ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾಳೆ ರಾಯರ ವಾರ ಗುರುವಾರ ಆಗಿರುವ ಕಾರಣ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಹಾಗೆ ಈ ವಿಡಿಯೋ ನೋಡ್ತಿರೋ ನಿಮಗೆಲ್ಲರಿಗೂ ಆದಷ್ಟು ಬೇಗ ರಾಯರು ಮಠಕ್ಕೆ ಕರೆಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಇದೇ ತರಹದ ಮತ್ತಷ್ಟು ಪ್ರವಾಸಿ ತಾಣಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಗುರುರಾಯರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.